ಮನುಷ್ಯನಲ್ಲಿ 2 ಮೈಂಡ್ಗಳು ಏಕಕಾಲಕ್ಕೆ ಕೆಲಸ ಮಾಡ್ತವೆ. 2 minds ವರ್ಕ್ಸ್. ನೀವ್ ಅನ್ಕೊಂಡಿರೋದು 1 ಮೈಂಡ್ ಮನಸ್ಸು ಅಂತ, ಬಟ್ 2 ಮೈಂಡ್ ಇದೆ. 1 ಮೈಂಡ್ ಕ್ರಿಯೇಟಿವ್ ಮೈಂಡ್ ಅಂತ ಕರಿತೀವಿ, ಇನ್ನೊಂದು ಮೈಂಡ್ ಏನ್ಷಿಯಂಟ್ ಮೈಂಡ್ ಅಂತ. ಕ್ರಿಯೇಟಿವ್ ಮೈಂಡ್ ಏನು ಅಂದ್ರೆ ಏನಾದ್ರೂ ಮಾಡ್ಬೇಕು 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 ಸಾಧಿಸಬೇಕು ಅನ್ನೋ ಹುಚ್ಚಿರುವ ಮೈಂಡ್, ಸೃಷ್ಟಿ ಮಾಡೋದು. ಸೆಕೆಂಡ್ ಒನ್ ಇಸ್ ಏನ್ಷಿಯಂಟ್ ಮೈಂಡ್. ಏನ್ಷಿಯಂಟ್ ಮೈಂಡ್ ಆರಾಮಾಗಿರೋಣ ಯಾಕೆ ಕಷ್ಟಪಡ್ಬೇಕು ಅಂತ. ಅದಕ್ಕೆ ಯಾಕೆ ಏನ್ಷಿಯಂಟ್ ಮೈಂಡ್ ಅಂತೀರಿ ಅಂದ್ರೆ, ನಾವು ಮಂಗನಿಂದ ಮಾನವಾಗಿ ಬಂದವರು. ಕಾಡಿನಲ್ಲಿ ಮಂಗ ಏನು ಸ್ಟ್ರಾಂಗೆಸ್ಟ್ ಅನಿಮಲ್ ಅಲ್ಲ. ಮಂಗದ ಮೇಲೆ ಎಲ್ಲವೂ ದಾಳಿ ಮಾಡಕ್ ಬರ್ತಾ ಇದ್ವು ಪ್ರಾಣಿಗಳು. ಬರ್ತಾ ಇದ್ದಂಗೆ ಓಡೋಗಿ ಹಿಂಗ ಅಡಕೊಳ್ತಾ ಇತ್ತದು ಪೊಟರೆಗಳಲ್ಲಿ. ಪೊಟರೆಗಳಿಂದ ಹೊರಗೆ ಬರ್ತಿದ್ದಂಗೆ ಗುಡುಗು ಸಿಡ್ಲು ಬರೋದು, ಮತ್ತೆ ಓಡೋಗಿ ಅಡಕ್ಕೊತಾ ಇತ್ತು. ಮಳೆ ಬರೋದು, ಓಡೋಗಿ ಅಡಕ್ಕತ್ತಾ ಇತ್ತು. ಜೋರ ಗಾಳಿ ಬರೋದು, ಅಡಕ್ಕೊತಾ ಇತ್ತು. ಬಿಸಿಲು ಸಿಕ್ಕಾಬಟ್ಟೆ ಅಡಕ್ಕೊತಾ ಇತ್ತು. ಬಿಸಿಲಿಗೆ ಅಡಗು, ಚಳಿಗೆ ಅಡಗು, ಗಾಳಿಗೆ ಅಡಗು, ಮಳೆಗೆ ಅಡಗು, ಗುಡುಗಿಗೆ ಅಡಗು, ಮಿಂಚಿಗೆ ಅಡಗು, ಪ್ರಾಣಿಗಳಿಗೆ ಅಡಗು, ಎಲ್ಲದಕ್ಕೂ ಹೆದರಿ 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 ಈ ಮೈಂಡ್ ಹೆಂಗಾಗಿದೆ ಅಂದ್ರೆ ಹೆದ್ರು ಪುಕ್ಕಲ ಮೈಂಡ್ ಆಗಿದೆ. ಈ ಹೆದ್ರು ಪುಕ್ಕಲ ಮೈಂಡ್ಗೆ ನಾವು ಏನ್ಷಿಯಂಟ್ ಮೈಂಡ್ ಅಂತ ಕರಿತೀವಿ.